ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ಗುರು ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಮಕರ ಲಗ್ನ ಜಾತಕರಿಗೆ ಗುರುವಿನ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ಮಕರ ಲಗ್ನದಿಂದ ಕರ್ಕಾಟಕ 7ನೇ ಸ್ಥಾನದಲ್ಲಿ ಅಂದ್ರೆ ಸಪ್ತಮ ಸ್ಥಾನ ಕಳಸ್ತರ ಸ್ಥಾನದಲ್ಲಿ ಗುರು ಉಚ್ಚನಾಗಿದ್ದಾನೆ. ತುಂಬಾ ಅನುಕೂಲಕರವಾಗುತ್ತೆ. ಕಳಸ್ತರ ಸ್ಥಾನ ಪತಿ ಅಥವಾ ಪತ್ನಿ ಸ್ಥಾನ, ಈ ಒಂದು ಸ್ಥಾನದಲ್ಲಿ ಎಷ್ಟೋ ದಿನ ಪೆಂಡಿಂಗ್ ಇದ್ದಂತ ವಿವಾಹಗಳಿಗೆ ಅನ್ಕೊಂಡಿದ್ರು ಮದುವೆ ಆಗ್ಬೇಕು, ವಿವಾಹದ ಶುಭ ಕಾರ್ಯಗಳು ನಡಿಬೇಕು ನಮ್ಮ ಮನೇಲಿ ಅಂತ ಯಾರ್ಯಾರು ಕಾಯ್ತಾ ಇದ್ದೀರೋ, ಮಗನಿಗೆ ಮದುವೆ ಮಾಡ್ಬೇಕಾ ಅಥವಾ ಅವ್ರಿಗೆ ಮದುವೆ ಬೇಕಾ ಅಂತವ್ರಿಗೆ ಉತ್ತಮ ಶುಭ ಸಮಯ ಅಂತ ಹೇಳ್ಬೋದು. ವೀಕ್ಷಕರೇ, ವಿವಾಹಗಳಲ್ಲಿ ತುಂಬಾ ಭಾಗ್ಯ ಆಗುತ್ತೆ. ಸುಖ ಭೋಗ ವಿಲಾಸಿ ಜೀವನಕ್ಕೆ ಅತ್ಯುತ್ತಮವಾಗಿದೆ. ಮದುವೆ ಮಾಡೋದಕ್ಕೆ ಶುಭಕರವಾದ ಸಮಯ, ಪ್ರಯತ್ನ ಮಾಡಿ. ಅದೇ ರೀತಿಯಾಗಿ ಸಮಾಜದಲ್ಲಿ ಉತ್ತಮವಾದಂಥ ಸ್ಥಾನಮಾನ, ಯಶಸ್ಸು, ಕೀರ್ತಿ ಇವರಿಗೆ ಲಭಿಸುತ್ತದೆ. ವಾಹನಗಳಿಂದ ಸುಖ, ಎಲ್ಲ ವ್ಯವಹಾರಗಳಲ್ಲೂ ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ತಾರಲ್ಲ ಸಂಗಾತಿಗೆ ಸುಖ ಆಗುತ್ತೆ. ಅಥವಾ ನೀವು ಏನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಪಾರ್ಟ್ನರ್ ಆಗಿ ಯಾರು ಕೆಲಸ ಮಾಡ್ತಿದ್ರೋ ಅವ್ರಿಗೂ ಸಹ ಅನುಕೂಲಕರವಾಗಿರುತ್ತೆ. ಬಂಧು ಮಿತ್ರರು ನಿಮಗೆ ಸಹಾಯ ಮಾಡ್ತಾರೆ. ನೀವೇನೋ ಒಂದು ಕೆಲಸ ಮಾಡಬೇಕಾದ್ರೆ ನೀವು ಯಾರು ಇಲ್ಲಲ್ಲಪ್ಪ ಏನಪ್ಪ ಮಾಡೋದು ಅನ್ಕೊಂಡಿದ್ರು ಕೂಡ ಯಾರೋ ಆ ಟೈಮ್ ಬಂದು ನಿಮ್ಮ ಕೈಲಿರ್ತಕ್ಕಂಥ ಕೆಲಸನ ತಗೊಂಡು ಅವ್ರು ಮಾಡ್ತಾರೆ. ನಿಮ್ಗೆ ಅನುಕೂಲಕರವಾಗಿ ನಿಮ್ಗೆ ಸಹಾಯ ಮಾಡಿ ಕೆಲಸದಿಂದ ಯಶಸ್ಸು ಲಭಿಸ್ತೀರಾ. ವಸ್ತ್ರ ಖರೀದಿ ನೋಡಿ, ಮದುವೆಗೆ ವಸ್ತ್ರ ಖರೀದಿ ಮಾಡ್ತೀರಾ, ಆಭರಣಗಳು ಖರೀದಿ ಮಾಡ್ತೀರಾ, ಒಳ್ಳೆ ಯೋಗ. ವಸ್ತ್ರ ಖರೀದಿಗೂ ಒಳ್ಳೆ ಯೋಗ, ಆಭರಣಗಳು ಖರೀದಿ ಮಾಡೋದಕ್ಕೂ ಒಳ್ಳೆ ಯೋಗ, ವಿವಾಹ ಮಾಡೋದಕ್ಕೂ ಒಳ್ಳೆ ಯೋಗ. ತುಂಬಾ ಚೆನ್ನಾಗಿದೆ, ಅನುಕೂಲ ಪಟ್ಕೊಳ್ಳಿ. ಅದೇ ರೀತಿಯಾಗಿ ಅನೇಕ ಜನರಿಗೆ ಸಮಾಜದಲ್ಲಿ ಯಶಸ್ಸು ಕೀರ್ತಿ ಮಕರ ಲಗ್ನ ಜಾತಕರಿಗೆ ತುಂಬಾ ಅನುಕೂಲಕರವಾಗಿದೆ. ಉತ್ತಮವಾದಂಥ ಬುದ್ಧಿಶಕ್ತಿ, ಸ್ಮರಣ ಶಕ್ತಿ ಉದ್ಭವ ಆಗ್ತದೆ. ಏನು ಇದಕ್ಕಿಂತ ಈ ಒಂದು ವರ್ಷದಲ್ಲಿ ನೀವು ಬುದ್ಧಿವಂತರೇ ಆದ್ರೂ ಇನ್ನಷ್ಟು ಬುದ್ಧಿವಂತರಾಗ್ತೀರಾ. ಸ್ತ್ರೀ ಭೋಗ ಸುಖ ಎಲ್ಲ ನಾನಾ ರೀತಿಯಲ್ಲೂ ಒಂದು ಶುಭ ಸಮಯದ ಆಗಿದೆ. ಮಕರ ಲಗ್ನ ಜಾತಕರಿಗೆ ಅನುಕೂಲ ಪಡ್ಕೊಳ್ಳಿ. ಅದೇ ರೀತಿಯಾಗಿ ಮನೆ ಕಟ್ಟೋರಿಗೆ ಅಥವಾ ಆಸ್ತಿ ಸ್ಥಿರಾಸ್ತಿ ಮಾಡೋರಿಗೆ, ಹೊಸ ಉದ್ಯೋಗ ಪ್ರಾರಂಭ ಮಾಡೋರಿಗೆ ಅಥವಾ ಹೊಸ ವ್ಯವಹಾರಗಳನ್ನ ಸ್ಥಾಪನೆ ಮಾಡೋರಿಗೆ ಒಂದು ಶುಭವಾದಂಥ ಸಮಯ. ಗುರುವಿನ ಅನುಗ್ರಹ ಮಕರ ಲಗ್ನದವರಿಗೆ ಉಚ್ಚಿನಾಗಿ 7ನೇ ಸ್ಥಾನದಿಂದ ನೇರವಾಗಿ 7ನೇ ದೃಷ್ಟಿ ಬೀಳ್ತಿದೆ. ತುಂಬಾ ಅನುಕೂಲಕರವಾಗಿದೆ. ಕಳಸ್ತರ ಸ್ಥಾನ ಸುಖಕರವಾಗಿರುತ್ತೆ. ನಮಸ್ಕಾರ ವೀಕ್ಷಕರು.